ಜಯಂತ್, ಏನಪ್ಪ ಇದು? ತಗೊಂಡೋಗಿರೋ ಇನ್ವಿಟೇಷನ್ ಎಲ್ಲ ಹಾಗೆ ತಂದಿದ್ಯಾ? ಯಾರಿಗೂ ಕೊಡ್ಲಿಲ್ವಾ? ಶಾಂತಮ್ಮ, ಇಷ್ಟೊಂದು ಇನ್ವಿಟೇಷನ್ನ ಪ್ರಿಂಟ್ ಮಾಡಿಸಿದ್ದು ಜಾನ್ವಿಯವ್ರ ಫ್ರೆಂಡ್ಸನ್ನೆಲ್ಲ ಕರಿತಾ ಇದ್ದೀನಿ ಅಂತ ಅನ್ನಿಸ್ಲಿ ಅಂತ. ಆ್ಯಕ್ಚುಲಾಗಿ ಕರಿತಿರೋದು ಒಬ್ಬನೇ ಶಾಂತಮ್ಮ, ಗೂಬೆ ವಿಶ್ವನ. ಏನಪ್ಪ ಹೀಗೆ ಹೇಳ್ತೀಯಾ? ಎಲ್ರೂ ಕರೆದು ಸಂತಾಪ ಸಭೆ ಮಾಡ್ತೀನಿ ಅಂತ ಹೇಳಿ ಈಗ ನೋಡಿದ್ರೆ ಅವನೊಬ್ಬನ್ನೇ ಕರಿತೀನಿ ಅಂತಿದ್ಯಾ? ಅಲ್ಲಪ್ಪ, ಅವನೊಬ್ಬನೇ ಬರೋದ್ರಿಂದ ನಿನಗೇನು ಲಾಭ? ಅವನೊಬ್ಬನೇ ನನ್ನ ಬೇಟೆ ಅಂದ ಮೇಲೆ ಅವನೊಬ್ಬರು ಬಂದರೆ ಸಾಕಲ್ಲ ಶಾಂತಮ್ಮ. ಆದರೆ ಅವನು ಬರ್ದೇ ಹೋದ್ರೆ? ಬಂದೇ ಬರ್ತಾನೆ ಶಾಂತಮ್ಮ. ಅವನು ಬಂದ ಮೇಲೆ ಅವನು ನನ್ನ ಹತ್ರ ಏನೆಲ್ಲ ಮುಚ್ಚಿಟ್ಟಿದ್ದಾನೆ, ನನ್ನ ಚಿನ್ನ ಮರಿನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಎಲ್ಲದನ್ನು ಬಾಯಿ ಬಿಡಿಸ್ತೀನಿ ಶಾಂತಮ್ಮ. ಅಲ್ವಾ? ಏನೋಪ್ಪ, ನನಗಂತೂ ಇದು ಸರಿ ಕಾಣ್ತಿಲ್ಲ. ಅವನಿಗೇನು ಗೊತ್ತಿಲ್ಲ ಅಂದ್ರೆ ಏನು ಮಾಡ್ತೀಯ? ಶಾಂತಮ್ಮ, ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮಗೆ, ಆದರೂ ನನ್ನ ಮಾತನ್ನು ನಂಬೋದಿಲ್ವಲ್ಲ. ಒಂದ್ಸಲಿ ಈ ಮನೆಯಲ್ಲಿ ಚಿನ್ನ ಮರಿ ನನ್ನ ಕಂಡ ಮೇಲೆ ಮತ್ತೆ ಕಂಡಿದ್ದು ಆ ವಿಶ್ವನ ಮನೆಯಲ್ಲೇ. ಆಗಿದ್ಮೇಲೆ ಅವರನ್ನು ಜೋಪಾನ ಮಾಡ್ತಿರೋದು ಅವನೇ ಅಲ್ವಾ ಶಾಂತಮ್ಮ? ಅಲ್ಲ, ನೀನು ನೋಡಿದ್ಯಲ್ಲ, ಅದಕ್ಕೆ ಹೀಗೆ ಹೇಳ್ತಿದ್ಯಾ. ನಾನು ನೋಡಿಲ್ಲ, ನನಗೆ ನಂಬಿಕೆ ಇಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಪರವಾಗಿಲ್ಲ ಶಾಂತಮ್ಮ, ಇವತ್ತು ಒಂದಿನ ವೆಯ್ಟ್ ಮಾಡಿ ಸಾಕು. ನಾಳೆನೇ ಅವನಿಗೆ ಮುಹೂರ್ತ ಇಟ್ಟಿದ್ದೀನಿ ಶಾಂತಮ್ಮ. ಅವನು ನನ್ನ ಹತ್ರ ಬಂದ ಮೇಲೆ ಅವನ ಹತ್ರ ಬಾಯಿ ಬಿಡಿಸ್ತೀನಿ ನನ್ನ ಚಿನ್ನ ಮರಿ ಎಲ್ಲಿದ್ದಾರೆ ಅಂತ. ಆಮೇಲೆ ಅವ್ರನ್ನ ನಿಮ್ಮ ಹತ್ರ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ. ಆಗ ನೀವು ಇನ್ನೊಂದು ಇಷ್ಟೊಂದು ಪ್ರೀತಿ ಮಾಡೋ ಗಂಡನ್ನ ಯಾಕೆ ಬಿಟ್ಟು ಹೋದೆ, ಯಾಕೆ ಅವನಿಗೆ ಇಷ್ಟೊಂದು ದುಃಖ ಕೊಟ್ಟೆ ಅಂತ ಕೇಳಿ ಶಾಂತಮ್ಮ. ನಿಮ್ಗೆ ರೈಟ್ಸ್ ಇದೆ. ಅಯ್ಯೋ ಬೇಡಪ್ಪ, ಅವ್ರನ್ನ ಒಂದ್ಸತಿ ಕಣ್ ತುಂಬ ನೋಡಿದರೆ ಸಾಕು. ಪಾಪ ಇಷ್ಟು ದಿನ ಅದೆಷ್ಟು ದುಃಖ ಪಟ್ಟಿದಾರೋ ಏನೋ. ಈಗ ಮನೆಗೆ ಬಂದ ತಕ್ಷಣ ನಾನು ಪ್ರಶ್ನೆ ಮಾಡಿದ್ರೆ ಇನ್ನೂ ಅದೆಷ್ಟು ದುಃಖ ಆಗುತ್ತೋ ಏನೋ. ಹೌದಲ್ವಾ ಶಾಂತಮ್ಮ?